ಸೆಡ್ಡು ಹೊಡೆದು ಅಶ್ವಿನಿ ಫ್ಯಾನ್ಸ್ ವೋಟಿಂಗ್. ನಾರಾಯಣ್ ಗೌಡ್ರು ಕಿಚ್ಚನಿಗೆ ಭೇಟಿ, ಮ್ಯಾಚ್ ಫಿಕ್ಸಿಂಗ್. ಸುದೀಪ್ಗೆ ಇದು ಕಿತ್ತೋದ್ ವಿಷಯ. ಟ್ರೋಫಿ ಗೆಲ್ಲುವ ರಕ್ಷಿತ ಕನಸು ಭಗ್ನ. ಟಾಪ್ 2 ಅಶ್ವಿನಿ ಗೌಡ ಕಿಚ್ಚನ ಪಕ್ಕ. ನಮಸ್ಕಾರ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಖಾಡ ಈಗ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ಈ ಸೀಸನ್ ಯಾರು ಗೆಲ್ಲುತ್ತಾರೆ ಅನ್ನೋ ಲೆಕ್ಕಾಚಾರವೇ ಸಂಪೂರ್ಣ ಉಲ್ಟಾಪಲ್ಟಾ ಆಗಿದ್ದು, ಕರುನಾಡಿನ ಜನತೆಯ ಕಣ್ಣುಗಳು ಈಗ ಫಿನಾಲೆ ಮೇಲೆ ನೆಟ್ಟಿವೆ. ನೀವು ಯಾರನ್ನ ವೋಟ್ ಹಾಕಿದ್ದೀರಾ? ಗಿಲ್ಲಿ ಫ್ಯಾನ್ಸ್ ಲೈಕ್ ಮಾಡಿ, ಅಶ್ವಿನಿ ಫ್ಯಾನ್ಸ್ ಹೈಪ್ ಮಾಡಿ ಮತ್ತು ರಕ್ಷಿತಾ ಫ್ಯಾನ್ಸ್ ಕಾಮೆಂಟ್ ಮಾಡಿ. ವೀಕ್ಷಕರೇ, ಇಷ್ಟು ದಿನಗಳ ಕಾಲ ನೀವೆಲ್ಲ ಅಂದುಕೊಂಡಿದ್ದು ಒಂದು, ಇಲ್ಲಿ ಆಗ್ತಿರೋದು ಇನ್ನೊಂದು. ಆರಂಭದಲ್ಲಿ ಕಿಚ್ಚನ ಪಕ್ಕದಲ್ಲಿ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಇರ್ತಾರೆ. ಇವರಿಬ್ಬರಲ್ಲೇ ಒಬ್ಬರು ಟ್ರೋಫಿ ಎತ್ತೋದು ಗ್ಯಾರಂಟಿ ಅಂತ ಇಡೀ ಕರ್ನಾಟಕವೇ ಫಿಕ್ಸ್ ಆಗಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಂಡುಬರುತ್ತಿರುವ ಟ್ರೆಂಡ್, ನ್ಯೂಸ್ ವೆಬ್ಸೈಟ್ಗಳ ಚರ್ಚೆ ಮತ್ತು ಕೆಲ ಬೆಳವಣಿಗೆಗಳು ನೋಡಿದ್ರೆ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ. ಒಂದು ಕಡೆ ಕರವೆಯ ಮಹಿಳಾ ಘಟಕದ ಅಧ್ಯಕ್ಷರಾದ ಅಶ್ವಿನಿ ಗೌಡ ಅವರ ಪರ ಕರವೇ ಅಧ್ಯಕ್ಷ ನಾರಾಯಣಗೌಡರು ಸುದೀಪ್ ಅವರನ್ನ ಮ್ಯಾಚ್ ಫಿಕ್ಸಿಂಗ್ ಮಾಡೋಕೆ ಭೇಟಿ ಮಾಡಿದ್ದಾರೆ ಅನ್ನೋ ಬಿಸಿ ಬಿಸಿ ಚರ್ಚೆ. ಇನ್ನೊಂದು ಕಡೆ ಅಶ್ವಿನಿ ಗೌಡ ಕಪ್ ಗೆದ್ದರೆ ಬಿಗ್ ಬಾಸ್ಗೆ ಕಲ್ಲು ಹೊಡಿತೀವಿ ಅಂತ ಕೆಲ ಗಿಲ್ಲಿ ಅಭಿಮಾನಿಗಳ ವಿವಾದಾತ್ಮಕ ಹೇಳಿಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿವೆ. ಅಶ್ವಿನಿ ಗೌಡ ಅವರ ಪರ ಈ ತರಹದ ದಿಢೀರ್ ಬೆಳವಣಿಗೆಯನ್ನ ಬಹುಶಃ ಈ ಸೀಸನ್ನ ಇತಿಹಾಸದಲ್ಲೇ ಯಾರೂ ಊಹಿಸಿರಲಿಲ್ಲ. ಹೌದು, ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ನಲ್ಲಿ ಗಿಲ್ಲಿಗೆ ಸೆಡ್ಡು ಹೊಡೆದು ಅಶ್ವಿನಿ ಗೌಡ ಹೆಸರೇ ರಾರಾಜಿಸುತ್ತಿದೆ. ಅವರ ಈ ಬೆಳವಣಿಗೆ ಸಾಮಾನ್ಯವಾದದ್ದಲ್ಲ. ಯಾಕಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅನೇಕ ಕಾರ್ಯಕರ್ತರು ಬಹಿರಂಗವಾಗಿಯೇ ಅಶ್ವಿನಿ ಪರವಾಗಿ ಮತಯಾಚನೆಗೆ ಇಳಿದಿದ್ದಾರೆ. ಇದು ಅವರಿಗೆ ದೊಡ್ಡ ಶಕ್ತಿಯಾಗಿ ನಿಂತಿದೆ. ಮನೆಯೊಳಗೆ ಅಶ್ವಿನಿ ಅವರ ಮಾಗಿದ ನಡವಳಿಕೆ, ಅವರು ಟಾಸ್ಕ್ನಲ್ಲಿ ತೋರುತ್ತಿರುವ ಕೆಚ್ಚದೆಯ ಹೋರಾಟ ಮತ್ತು ಮಾತಿನ ಗತ್ತು ಈಗ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿದೆ. ಇದು ಕೇವಲ ಮತಗಳ ಆಟವಲ್ಲ, ಇದೊಂದು ಭಾವನಾತ್ಮಕ ಅಲೆ ಎನ್ನುವ ಚರ್ಚೆ ಈಗ ಶುರುವಾಗಿದೆ. ಈಗ ದೊಡ್ಡ ಪ್ರಶ್ನೆ ಅಂದ್ರೆ, ಗಿಲ್ಲಿ ನಟನ ಗೆಲುವಿನ ಓಟಕ್ಕೆ ಅಶ್ವಿನಿ ಅಲೆ ಬ್ರೇಕ್ ಹಾಕುತ್ತಾ? ಗಿಲ್ಲಿ ನಟ ಆರಂಭದಿಂದಲೂ ಕಿಂಗ್ ಆಗಿಯೇ ಇದ್ದವರು. ಆದರೆ ಈಗ ಅಶ್ವಿನಿ ಅವರ ಈ ಮಾಸ್ ಎಂಟ್ರಿ ನೋಡಿ ಗಿಲ್ಲಿ ಫ್ಯಾನ್ಸ್ ಕೂಡ ಒಂದು ಕ್ಷಣ ಆತಂಕದಲ್ಲಿದ್ದಾರೆ. ಅತ್ತ ರಕ್ಷಿತಾ ಶೆಟ್ಟಿ ಅವರ ಕಥೆಯೇ ಬೇರೆ. ರಕ್ಷಿತಾ ವಿನ್ ಆಗೋದು ಬಿಡಿ, ಅಶ್ವಿನಿ ಅವರ ಈ ಪವರ್ ನೋಡ್ತಿದ್ರೆ ರಕ್ಷಿತಾ ರನ್ನರ್ ಅಪ್ ಸ್ಥಾನವನ್ನು ಕಳೆದುಕೊಳ್ತಾರಾ ಅನ್ನೋ ಅನುಮಾನ ಕಾಡ್ತಿದೆ. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಅವರ ಗೆಲುವಿನ ಬಗ್ಗೆ ಈಗ ಪರ ವಿರೋಧ ಚರ್ಚೆಗಳು ತಾರಕಕ್ಕೇರಿವೆ. ಮನರಂಜನಾ ಲೋಕದ ವಿಶ್ಲೇಷಕರು ಕೂಡ ಈ ಗೊಂದಲದಲ್ಲಿದ್ದಾರೆ. ಕಳೆದ ಕೆಲ ದಿನಗಳಿಂದ ನಡೆಯುತ್ತಿರುವ ಈ ಪಲ್ಲಟಗಳನ್ನ ಗಮನಿಸಿದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಹಿಂದೆಂದೂ ಕಾಣದ ಟ್ವಿಸ್ಟ್ ಕಾದಿದೆ ಎಂಬ ಮುನ್ಸೂಚನೆ ಸಿಗುತ್ತಿದೆ. ಅಶ್ವಿನಿ ಗೌಡ ಅವರ ಪ್ರತಿಯೊಂದು ನಡೆ ಈಗ ಗೇಮ್ ಚೇಂಜರ್ ಆಗ್ತಿದೆ. ಆರಂಭದಲ್ಲಿ ಅಶ್ವಿನಿ ಗೌಡ ಅವರ ವರ್ತನೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳಿಸಿತ್ತು. ಆದರೆ ಬರ್ತಾ ಬರ್ತಾ ಅಶ್ವಿನಿ ಗೌಡ ವರ್ತನೆಯಲ್ಲಿ ತುಂಬಾ ಬದಲಾವಣೆಗಳು ಕಂಡು ಬಂದಿದೆ. ಫಿನಾಲೆ ಹಂತದಲ್ಲಿ ಇವರ ಇದೇ ಬದಲಾದ ವ್ಯಕ್ತಿತ್ವ ಮತವನ್ನು ಸೆಳೆಯುತ್ತಾರೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಟಾಪ್ 6 ಹಂತದಲ್ಲಿರುವ ಈ ಆಟ ಈಗ ರಣರಂಗವಾಗಿ ಮಾರ್ಪಟ್ಟಿದೆ. ಗಿಲ್ಲಿ ನಟನ ಜನಪ್ರಿಯತೆ ಒಂದು ಕಡೆಯಾದ್ರೆ, ಅಶ್ವಿನಿ ಗೌಡ ಅವರ ಪರವಾಗಿ ಸೃಷ್ಟಿಯಾಗಿರುವ ಈ ಬೃಹತ್ ಬೆಂಬಲ ಮತ್ತೊಂದು ಕಡೆ. ಇವರಿಬ್ಬರ ನಡುವೆ ಸಿಲುಕಿರುವ ರಕ್ಷಿತಾ ಶೆಟ್ಟಿ ಅವರ ಕನಸು ನನಸಾಗುತ್ತಾ ಅಥವಾ ಈ ಇಬ್ಬರ ಪೈಪೋಟಿಯಲ್ಲಿ ರಕ್ಷಿತಾ 3ನೇ ಸ್ಥಾನಕ್ಕೆ ತಳ್ಳಲ್ಪಡುತ್ತಾರಾ? ಇದು ಈಗ ಕಾಡುತ್ತಿರುವ $1 ಮಿಲಿಯನ್ ಪ್ರಶ್ನೆ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣಗೌಡ ಅವರು ಕಿಚ್ಚ ಸುದೀಪ್ ಅವರ ಮನೆಗೆ ಹೋಗಿ ಭೇಟಿ ಮಾಡಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಕೆಲವರು ಅಶ್ವಿನಿ ಗೌಡ ಈ ಬಾರಿಯ ಕಪ್ ಗೆಲ್ಲಬೇಕು ಅಂತ ಮ್ಯಾಚ್ ಫಿಕ್ಸಿಂಗ್ ಮಾಡೋಕೆ ಸುದೀಪ್ ಅವರನ್ನ ಭೇಟಿ ಮಾಡಲು ಹೋಗಿದ್ರು ಅಂತ ಆರೋಪ ಮಾಡಿದ್ರು. ಆದರೆ ಇದಕ್ಕೆಲ್ಲ ನಾರಾಯಣಗೌಡರೇ ಖಡಕ್ ಉತ್ತರ ಕೊಟ್ಟಿದ್ದಾರೆ. ನನ್ನ ಮಗನ ಮದುವೆ ಪತ್ರಿಕೆಯನ್ನ ಕಿಚ್ಚ ಸುದೀಪ್ ಅವರಿಗೆ ಕೊಡೋಕೆ ಹೋಗಿದ್ದೆ. ಮ್ಯಾಚ್ ಫಿಕ್ಸಿಂಗ್ ಅನ್ನೋದು ಏನೂ ನಡೆದಿಲ್ಲ. ಕೆಲವರ ಪೋಸ್ಟ್ ಮತ್ತು ಕಮೆಂಟ್ಗಳಿಗೆ ಕೆಂಡ ಕಾರಿದ್ದಾರೆ. ನನ್ನ ಮಗನ ಮದುವೆಗೆ ಇವರಿಗೆಲ್ಲ ಕೇಳಿ ಸುದೀಪ್ ಅವರನ್ನ ಆಹ್ವಾನ ಕೊಡಬೇಕಿತ್ತ? ಕಿಚ್ಚ ಸುದೀಪ್ ಅವರಿಗೆ ಈ ವಿಷಯ ಜುಜಬಿ, ಕಿತ್ತೋದ್ ವಿಷಯ ಅಂತ ಹೇಳಿ ನೆಗೆಟಿವ್ ಮಾತನಾಡುತ್ತಿರುವವರಿಗೆ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಆದರೆ ಇದೇ ಕರ್ನಾಟಕ ರಕ್ಷಣಾ ವೇದಿಕೆ ರೂಪೇಶ್ ರಾಜಣ್ಣ ಬಿಗ್ ಬಾಸ್ 9ರ ಸ್ಪರ್ಧಿಯಾಗಿದ್ದಾಗ ಯಾಕೆ ಬೆಂಬಲಕ್ಕೆ ಬಂದಿಲ್ಲ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರುತ್ತಿವೆ. ವೀಕ್ಷಕರೇ, ಯಾರೇ ಏನೇ ಲೆಕ್ಕಾಚಾರ ಹಾಕಿದ್ರೂ ಅಂತಿಮ ತೀರ್ಪು ಪ್ರೇಕ್ಷಕರ ಕೈಯಲ್ಲಿದೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ಸದ್ಯದ ಟ್ರೆಂಡ್ ನೋಡಿದ್ರೆ ಅಶ್ವಿನಿ ಗೌಡ ಅವರ ಪರ ಎದ್ದಿರುವ ಈ ಅಲೆ ಮಾತ್ರ ಸುನಾಮಿಯಾಗಿ ಬದಲಾಗಿದ್ದಂತೂ ಖಚಿತ. ಹಾಗಾದರೆ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಟ್ರೋಫಿ ಒತ್ತು ತರುವ ಆ ವ್ಯಕ್ತಿ ಯಾರು? ಅಶ್ವಿನಿ ಗೌಡ ಅವರ ಈ ಅಲೆ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿಗೆ ಮುಳುವಾಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಈಗಲೇ ಕಮೆಂಟ್ ಮಾಡಿ ತಿಳಿಸಿ.
ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.